ಬಂದಂಥ ಎಲ್ಲ ಹೋರಾಟಗಾರರಿಗೂ ಮೀಡಿಯಾದವರಿಗೂ ಒಳ್ಳೆಯದು ಹೇಳ್ಕೊಂಡು ನಾವು 108 ದಿವಸಗಳಲ್ಲಿ ಹೋರಾಟ ಸಂಘಟಿತ ಸರ್ಕಾರದಲ್ಲಿ ಹೋರಾಟ ಮಾಡಕತ್ತೀವಿ. ಅವರು ಕೆಲಸ ಮಾಡಿದ್ರೆ ನಾವು ಬರತ್ತಿರ್ತೀವಿ ಇವ್ರ ಮನೆಗೆ ಬರೋದು ಅವಶ್ಯ ಇಲ್ಲ. ಯಾಕಂದರೆ MLಗಳಾಗಲಿ ಮಂತ್ರಿಗಳಾಗಲಿ ಸೇವಕರು, ಸಮಾಜ ಸೇವಕರು, ಅವರು ಸಮಾಜಕ್ಕಾಗಿ ಹೋರಾಟವನ್ನೆಲ್ಲ ಅಂತಿಮ ಮಾಡಿ ಕೊಡಬೇಕಾಗಿತ್ತು. ಅವ್ರ ಮನೆ ಮಟ್ಟ ಯಾಕೆ ಬಂದೇವ? ಅವ್ರು ಮಾಡಿದ್ದಕ್ಕಾಗಿ ಬಂದೇವು ನಾವು. ಅದಕ್ಕೆ ಅವ್ರು ಮಾಡ್ತೀವಿ ಅಂತಿದ್ರೆ, ಆಶ್ವಾಸನೆ ಕೊಟ್ಟಿದ್ರೆ ನಾವು ಬರಕ್ತಿದ್ರೆ ಯಾರು ಬರ್ತಿರ್ತಿಲ್ಲ. ಅದಕ್ಕೆ ಉಪವಾಸ ಬಿದ್ದಿದ್ರೆ ತಮ್ಮ ಸ್ವಂತ ಖರ್ಚು ಮಾಡ್ಕೊಂಡು ಮಾಡ್ತಾರೆ. ಇದು ಯಾಕಂತಂದ್ರೆ ನಮ್ಮಲ್ಲಿ ಬಿಜಾಪುರದಲ್ಲಿ ಬಡತನ ಸ್ಥಿತಿ ಭಾಳ ಇದೆ. ಅಲ್ಲ, ನಿಮಗೆ ಏನೇನಾಯ್ತು ಅಂತ? ನಮಗೇನಿಲ್ಲ ಸರ್, ಅಲ್ಲಿ ಕುಂತಿದ್ದೀವಿ ನಾವು ಬರುತ್ತಿಲ್ಲ ಅಂತಂದ್ರೆ ನಮ್ಮ ಮೊಬೈಲ್ ಕಸ್ಕೊಂಡ್ರು ಸರ್. ಯಾರಿಗಾರು ಫೋನ್ ಹಚ್ತಾರೆ ಅಂತ ಹೇಳ್ಕೊಂಡು ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಗೊತ್ತಿಲ್ಲ, ಮೊಬೈಲ್ ಕಸ್ಕೊಂಡು ಮತ್ತೆ ಇವ್ರಿಗೆ ಯಾರಿಗಾರು ಫೋನ್ಗೆ ಹಚ್ಚಿದ್ದಾರೆ ಅಂತ ಹೇಳ್ಕೊಂಡು ಮೊಬೈಲ್ ಕಸ್ಕೊಂಡು ನಮ್ಮನ್ನು ದುಡಿದ್ರು. ಮತ್ತು ನಮ್ಗೆ ಸ್ವಲ್ಪ ಮನಸ್ಸಿಗೆ ನೋವಾಗಿ ಸ್ವಲ್ಪ ಸರಿಸೇನು ಇಷ್ಟೇ, ಮತ್ತೇನು ಮಾಡಿಲ್ಲ ಅವ್ರಿಗೆ. ನೋಕು ಪ್ರಯತ್ನ ಮಾಡಿದ್ರು, ಒಳಗೆ ಗಾಡಿ ಹಾಕಿದ್ರು ಸರ್. ನಾವೇನಿಲ್ಲ, ಅವ್ರಿಗೆ ನಮ್ಗೆ ರಕ್ಷಣೆ ಮಾಡ್ಬೇಕಲ್ರಿ. ಮೊಬೈಲ್ ಕೈ ಮಾಡ್ಕೊಂಡು ನಮ್ಮ ಮೊಬೈಲ್ ಕಸ್ಕೊಂಡಿದ್ರು ಕಣ್. ಯಾರ್ಯಾರು ಫೋನ್ ಹಚ್ಚಿದ್ದಾರೆ ಇವರು ಸಿಎಂಗೆ ಹಚ್ಬೋದು, ಆಮೇಲೆ ಗೃಹ ಮಂತ್ರಿಗೆ ಹಚ್ಬೋದು, ಆಮೇಲೆ ಯಾರ್ಯಾರು ಹಚ್ಚಿ MB ಪಾಟೀಲ್ ಹಚ್ಬೋದು ಅಂತ ಹೇಳಿ ಕರ್ಕೊಂಡ. ನಿಮ್ಮ ಹೆಸರು ಸಂಗನಬಸವೇಶ್ವರ ಶ್ರೀಮಠ ಹುಣಸೆ.